ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೆಸರಿಯ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾರೆ. ಅದು ಇಲ್ಲಿ ಕಾಣಿಸ್ತಾ ಇರಬಹುದು. ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಒಂದು ಹೆಸರಿಯ ಹುದ್ದೆಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ರಿಲೀಸ್ ಆಗಿರತ್ತೆ 14/5/2025 ಇದು ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದಾನೇ ಅಧಿಸೂಚನೆ ಆಗಿರತ್ತೆ. ಎಲ್ಲಿಂದ ಅಂದ್ರೆ ಈ ಒಂದು ಹೆಸರಿಯ ಪೋಸ್ಟು ಯಾರ್ಯಾರು ಹೆಸರಿಯ ಹುದ್ದೆಗೋಸ್ಕರ ಕಾಯ್ತಾ ಇದ್ದಾರೆ, ಅದ ನಂತರ ಈ ಒಂದು ಕ್ರಿಯೆ ಸಹಾಯಕ ಹುದ್ದೆಗೆ ಸಂಬಂಧಪಟ್ಟಂತೆ, ಅದ ನಂತರ ದ್ವಿತೀಯ ದರ್ಜೆ ಸಹಾಯಕ ಆಗಬಹುದು, ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ ಹುದ್ದೆಗಳಾಗಬಹುದು, ಇವುಗಳಿಗೆ ಸಂಬಂಧಪಟ್ಟಂತೆನೆ ಈ ಒಂದು ನೋಟಿಸ್ ಆಗಿರತ್ತೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾನೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ, ಆರೋಗ್ಯ ಸೌಧ, ಮಾಗಡಿ ರಸ್ತೆ, ಬೆಂಗಳೂರು. ನೋಡಿ, ನಮ್ಮ ಒಂದು ಕರ್ನಾಟಕದಿಂದ ಯಾವ್ದಾದ್ರು ನೋಟಿಫಿಕೇಶನ್ ಬರ್ಬೇಕಂದ್ರೆ ಬೆಂಗಳೂರಿನಿಂದಾನೇ ನೋಟಿಫಿಕೇಶನ್ ಬರತ್ತೆ. ನಮ್ಮೊಂದು ಬೇರೆ ಒಂದು ಜಿಲ್ಲೆಯಿಂದ ಬರೋದಿಲ್ಲ, ಅಲ್ಲಿಂದ ನೋಟಿಸ್ ಬರತ್ತೆ. ಅದು ಕೂಡ ಅಲ್ಲಿಂದ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಹೆಸರಿಯ ಹುದ್ದೆಗೆ ಸಂಬಂಧಪಟ್ಟಂತೆ. ಅದನ್ನೇ ತಿಳಿಸ್ಕೊಡ್ತಾನೆ A to Z ವರೆಗೆ. ಇಲ್ಲಿ ಟೋಟಲ್ ಆಗಿ 900ಕ್ಕಿಂತ ಅಧಿಕ ಪೋಸ್ಟ್ ಇರತ್ತೆ. ಏನು ಅಂತ ಪ್ರತಿಯೊಂದು ಮಾಹಿತಿ ಇರತ್ತೆ. ಯಾರ್ಯಾರು ಕಾಯ್ತಾ ಇದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ, ಆದ್ರೆ ವಿಡಿಯೋ ಶೇರ್ ಮಾಡಿ ಹೆಲ್ಪ್ ಆಗತ್ತೆ ನಿಮ್ಮಿಂದ. ಇಲ್ಲಿ ಫೇಕ್ ನ್ಯೂಸ್ ಅಂತ ತಿಳಿಸ್ಕೊಡ್ತಾ ಇಲ್ಲ, ಏನ್ ರಿಯಲ್ ನ್ಯೂಸ್ ಆಗಿರತ್ತಲ್ಲ ಅದನ್ನೇ ತಿಳಿಸ್ಕೊಡ್ತಾ ಇರೋದು. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಇಲ್ಲಿ ಕೊಟ್ಟಿರೋಂಥ ಮಾಹಿತಿ ಪ್ರಕಾರ ಮೂಲ ದಾಖಲೆಗಳ ಪರಿಶೀಲನೆ ಕರೆ ಪತ್ರ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಮೂಲ ದಾಖಲೆ ಪರಿಶೀಲನೆ ಏನ್ ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಪತ್ರದ ನಿಯಮಗಳ ಪ್ರಕಾರ ಅಂದ್ರೆ ಇದರದ್ದು ಒಂದು ಸಂಖ್ಯೆಗಳು ಕೊಟ್ಟಿದ್ದಾರೆ. ಆ ಒಂದು ನಿಯಮಗಳ ರಿಜಿಸ್ಟರ್ ಸಂಖ್ಯೆ ದಿನಾಂಕ 5/4/2025 ಒಂದು ಅನ್ವಯ 2019ನೇ ಸಾಲಿನಲ್ಲಿ ಕಿರಿಯ ಸಹಾಯಕ, ದ್ವಿತೀಯ ದರ್ಜೆ ಸಹಾಯಕ, ಉಳಿಕೆ ಮೂಲ ವೃಂದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪೋಸ್ಟ್ಗಳಿಗೆ ದಾಖಲೆಗಳ ಪರಿಶೀಲನೆ ಕೆಳಗ ದಿನಾಂಕ ವಿಳಾಸದಲ್ಲಿ ಕೊಟ್ಟಿದ್ದೇವೆ. ಬೆಳಗ್ಗೆ 10 ಗಂಟೆಗೆ ಈ ಒಂದು 10 ಗಂಟೆ 30 ನಿಮಿಷ ನಡೆಸಲಾಗುತ್ತದೆ. ಬೆಳಗ್ಗೆ 10 ಗಂಟೆ 30 ನಿಮಿಷಕ್ಕೆ ಈ ಒಂದು ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ಆಗ ನೀವು ಹಾಜರಾಗಬೇಕು. ಯಾವಾಗ ಅಂದ್ರೆ 17/5/2025. ಎಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮೂಲ ದಾಖಲೆಗಳ ಪರಿಶೀಲನೆ ನಡೆಸುವಂತ ಸ್ಥಳ ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ. ವೇಟ್ ಮಾಡಿ. ಕೌನ್ಸಿಲಿಂಗ್ ಹಾಲ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ, ಕುಷ್ಠರೋಗ ಆಸ್ಪತ್ರೆ, ಆವರಣ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು. ಈ ನಂಬರ್ ಅಂತ ಹೇಳೋದು ನಿಮ್ಗೆ ಅವಶ್ಯಕತೆನೇ ಇಲ್ಲ, ಈಗಾಗಲೇ ನಿಮ್ಗೆ ಗೊತ್ತಿರುವಂತದ್ದು. ಇದು ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಇನ್ನು ಸರ್ಕಾರದ ಮಾನದಂಡಗಳ ಪ್ರಕಾರ ಕಾನೂನುಬದ್ಧವಾಗಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದು ಕೊಟ್ಟಿದ್ದಾರೆ. ನಿಮ್ಮ ಒಂದು KPSC ಅರ್ಜಿ ಬೇಕಾಗತ್ತೆ, ಅರ್ಜಿ ನಮೂನೆ ಬೇಕಾಗತ್ತೆ, SSLC ಅಂಕಪಟ್ಟಿ ಬೇಕು, ಅದ ನಂತರ ದ್ವಿತೀಯ PUC ತಸ್ತಮಾನ ಅಂಕಪಟ್ಟಿ ಬೇಕಾಗತ್ತೆ, ಅದ ನಂತರ ನಿರಾಪೇಕ್ಷಣ ಪತ್ರ NOC ಬೇಕಾಗತ್ತೆ. ಸಿವಿಲ್ ಇರುವ ಅಭ್ಯರ್ಥಿಗಳು ಮಾತ್ರ, ಅಂದ್ರೆ ಏನಾದರೂ ಈ ಒಂದು ಸೇವೆಯಲ್ಲಿ ಇರ್ತಿರಲ್ಲ, ಸರ್ಕಾರ, ಗೌರ್ಮೆಂಟು, ಪ್ರೈವೇಟು, ಅದ ನಂತರ ಇರ್ತಿರಲ್ಲ ಅವ್ರದ್ದೊಂದು NOC ಬೇಕಾಗತ್ತೆ. KPSCಗೆ ಅರ್ಜಿ ಸಲ್ಲಿಸುವ ಕೋರಲಾದ ಸಂಬಂಧಪಟ್ಟ ಎಲ್ಲ ಮೀಸಲಾತಿಗಳ ದಾಖಲೆಗಳು ಇತ್ತಂದ್ರೆ ತೆಗೆದುಕೊಂಡೋಗಿ. ಅಭ್ಯರ್ಥಿ ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ 4 ಭಾವಚಿತ್ರ ಫೋಟೋ ಬೇಕಾಗತ್ತೆ. ಭಾವಚಿತ್ರದ ಹಿಂದೆ ಅಭ್ಯರ್ಥಿಯ ಹೆಸರು ಬರೆಯಬೇಕು ಕಡ್ಡಾಯವಾಗಿ. ಅಭ್ಯರ್ಥಿಯ ಗುರುತಿನಗಾಗಿ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಡಿತರ ಚೀಟಿ, ಪಾಸ್ಪೋರ್ಟ್ ಗಾತ್ರ ವಾಹನ, ಈ ಒಂದು ಚಾಲನಾ ಪರವಾನಗಿ ಅಂದ್ರೆ DL ಲೈಸೆನ್ಸು, ಚುನಾವಣೆ ಗುರುತಿನ ಚೀಟಿ, ಇವುಗಳನ್ನ ಯಾವ್ದಾದ್ರು ಒಂದು ಬೇಕಾಗತ್ತೆ. ನಿಮ್ಮ ವಿಳಾಸಕ್ಕೆ ನಿವೃತ್ತಿಗೊಂಡಿರುವ ಮೂಲ ದಾಖಲೆ ಪರಿಶೀಲನೆಗಾಗಿ ಬಂದಿರುವ ಕರೆ ಪತ್ರ, ಎಲ್ಲ ಮೂಲ ದಾಖಲೆ 2 ಜೊತೆ ಜೆರಾಕ್ಸು ಪತ್ರಿಗಳು, ಅಭ್ಯರ್ಥಿಯ ಸ್ವಯಂ ದೃಢೀಕರಣದೊಂದಿಗೆ. ಇದ್ರ ಬಗ್ಗೆ ತಿಳ್ಕೊಳ್ಳಿ. ಎಲ್ಲ ಒಂದು 2 ಜೆರಾಕ್ಸ್ ಬೇಕಾಗತ್ತೆ. ಸೂಚನೆ ಕೂಡ ಕೊಟ್ಟಿದ್ದಾರೆ, ಆ ಒಂದು ಸೂಚನೆ ನೋಡ್ಕೊಳ್ಳಿ. ಎಲ್ಲ ಮೂಲ ದಾಖಲೆಗಳು ಪರಿಶೀಲನಾ ಸಮಯದಲ್ಲಿ ಹಾಜರಾಗುವುದು ಮತ್ತು ಯಾವುದೇ ದಾಖಲೆಗಳು ಹಾಜರುಪಡಿಸುವ ಮತ್ತೊಂದು ಅವಕಾಶವನ್ನು ನೀಡಲಾಗುವುದಿಲ್ಲ. ದಾಖಲೆ ಪರಿಶೀಲನೆ ವೇಳೆಯಲ್ಲಿ ಮೊಬೈಲ್ ಫೋನ್ ನಿಷೇಧಿಸಿದೆ. ಅಭ್ಯರ್ಥಿಯು ಸ್ವಯಂ ಖರ್ಚಿನಲ್ಲಿ ದಾಖಲೆ ಪರಿಶೀಲನೆಗೆ ಹಾಜರಾಗತಕ್ಕದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಸಿಗ್ನೇಚರ್ ಕೊಟ್ಟಿದ್ದಾರೆ. ಆ ಒಂದು ಸಿಗ್ನೇಚರ್ ಕೂಡ ನೋಡ್ಕೋಬಹುದು ಏನಿದೆ ಅಂತ ಹೇಳಿ. ಆ ಒಂದು ಸಿಗ್ನೇಚರ್ ಬಗ್ಗೆ ನಾನು ಮಾತಾಡಲ್ಲ. ನೋಡಿ, ಇಲ್ಲೇ ನಿಮಗೆ ಹಣವನ್ನ ಲೂಟಿ ಮಾಡುವ ಸಾಧ್ಯತೆ ಇರತ್ತೆ. ಯಾವ ರೀತಿಯಾಗಿ ಲೂಟಿ ಮಾಡ್ತಾರೆ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಈಗ ಹೆಸರಿಯ ಹುದ್ದೆಗೆ ಹೋಗ್ತಾರ, ಹೋದ ತಕ್ಷಣ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ತಾರ. ಮಾಡೋ ಸಮಯದಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಪರಿಶೀಲನೆ ಮಾಡ್ತಾರ. ಅವ್ರು ಹೇಳ್ತಾರೆ ಆ ಒಂದು ಕಚೇರಿಗೆ, ಆ ಒಂದು ಆಫೀಸಿಗೆ ಹೋಗಿ ಬನ್ನಿ ಅಂತ ಹೇಳ್ತಾರೆ. ಅಲ್ಲಿ ಹೋದ ತಕ್ಷಣ ಈ ಒಂದು ನೀವು ಸೆಲೆಕ್ಟ್ ಆಗಿದಾರ, ನಮ್ಗೆ ಇಷ್ಟು ಲಂಚ ಕೊಡಿ, ನಾನು ನಿಮ್ಗೆ ಇಷ್ಟು ಕೆಲಸ ಕೊಡ್ತೇನೆ ಅಂತಂದ್ರೆ ನೀವು ಆ ಒಂದು ಸಮಯದಲ್ಲಿ ನೋಡಿ ಎಲ್ಲರ ಹತ್ರ ಮೊಬೈಲ್ ಇದ್ದೇ ಇರತ್ತೆ. ಯಾಕೆ ಮೊಬೈಲ್ ನಿಷೇಧ ಮಾಡಿದಾರ ಅಂದ್ರೆ ಇತರ ಸಲುವಾಗಿನೇ. ಅಂದ್ರೆ ಒಳಗಡೆ ಏನೇನು ಮಾತಾಡ್ಬೇಕಲ್ಲ ಅದು ಹೊರಗಿನ ಜನರಿಗೆ ಗೊತ್ತಾಗಬಾರ್ದು. ಎಷ್ಟು ಲಂಚ ತಗೋತಾರೆ, ಎಷ್ಟು ಏನು ಅಂತ ಹೇಳಿ ಗೊತ್ತಾಗಬಾರ್ದು. ಅದೇ ಒಂದು ಕಾರಣಕ್ಕಾಗಿ ಮೊಬೈಲ್ ನಿಷೇಧ ಮಾಡಿರುವ ಅನುಮಾನ ಕೂಡ ವ್ಯಕ್ತ ಆಗತ್ತೆ. ಅದ್ರ ಬಳಿಕ
ಈಗ ಲಂಚ ಕೂಡ ಕೇಳ್ತಾರೆ. ಲಂಚ ಎಸ್.ಡಿ ಹುದ್ದೆ ತಗೋಬೇಕಂದ್ರೆ ಸುಮಾರು 15ರಿಂದ 20 ಲಕ್ಷ ಲಂಚ ಕೊಡ್ಬೇಕಾಗತ್ತೆ. ಅಟ್ಟು ಕೊಡ್ಲೇಬೇಕು. ನಿಯತ್ತಿನಿಂದ ಕೆಲಸ ಮಾಡೋರಿಗೆ ಇಲ್ಲಿ ಯಾರು ಕೂಡ ಕೆಲಸ ಕೊಡೋದಿಲ್ಲ. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಲಂಚ ಕೇಳಿದ್ರೆ ಯಾರು ಕೂಡ ಲಂಚ ಕೊಡಬೇಡಿ. ದಯವಿಟ್ಟು ಯಾರಾದ್ರೂ ಲಂಚ ಆ ರೀತಿ ಕೇಳಿದ್ರೆ ನಮ್ಮ ಒಂದು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನಂಬರನ್ನು ತೆಗೆದುಕೊಂಡು ಎಲ್ಲ ಮಾಹಿತಿಯನ್ನು ವಿಚಾರಣೆ ಮಾಡ್ತೇನೆ. ಇದ್ರ ಬಗ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಈ ಒಂದು ನೋಟಿಸ್ ಬಗ್ಗೆ ಕ್ಲಿಯರ್ ಕಟ್ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟು ಏನಾದ್ರೂ ಇತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ. ಯಾರ್ಯಾರು ಎಸ್.ಡಿ ಹುದ್ದೆಗೆ 900ಕ್ಕಿಂತ ಅಧಿಕ ಪೋಸ್ಟ್ 2019ರಲ್ಲಿ ಅರ್ಜಿ ಸಲ್ಲಿಸಿದ್ರಲ್ಲ ಅವರೆಲ್ಲ ಈಗ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ಕೊಳ್ಳಿ. ಸುಮಾರು ಎಷ್ಟು ವರ್ಷ ಆಯ್ತು ನೋಡಿ, 6 ವರ್ಷ ಆಗ್ತಾ ಬಂತು. ಈಗ ಡಾಕ್ಯುಮೆಂಟ್ಸ್ ಪರಿಶೀಲನೆಗೆ ಕರೆದಿದ್ದಾರೆ. ಈ ವರ್ಷದಲ್ಲಿ ಏನಾದ್ರೂ ಅರ್ಜಿ ಕರೆದ್ರೆ ಸುಮಾರು 10-15 ವರ್ಷ ಹೋಗ್ಬೋದು. ಯಾಕಂದ್ರೆ ಸರ್ಕಾರ ಎಲ್ಲ ಹದಗೆಟ್ಟು ಹೋಗಿದೆ ಅಂದ್ಮೇಲೆ ಸರ್ಕಾರ ಬರೇ ಅವರೊಂದು ಸ್ವಾರ್ಥಕ್ಕಾಗಿ ಸರ್ಕಾರ ಇದೆ. ಯಾವುದೇ ಒಂದು ಸರ್ಕಾರ ಬರಲಿ, ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಜೆಡಿಎಸ್ ಆಗ್ಬೋದು, ಯಾವುದೇ ಸರ್ಕಾರ ಬಂದ್ರು ಅವರೊಂದು ಮನೆ ಉದ್ಧಾರ ಅಷ್ಟೇ ಮಾಡ್ಕೋತಾರೆ. ಅವರೊಂದು ರಾಜಕೀಯ ವ್ಯಕ್ತಿಗಳು ಅವರೊಂದು ಮಕ್ಕಳನ್ನ ಬೆಳೆಸ್ತಾರೆ. ಈ ಒಂದು ಬಡವರ ಮಕ್ಕಳು ಇಲ್ಲೇ ಯಾವ ರೀತಿಯಾಗಿ ಬಡವರು ಇರ್ತಾರೋ ಅದೇ ರೀತಿಯಾಗಿ ಇರ್ತಾರ. ಇನ್ನೊಂದು ಹೇಳ್ತಾ ಇದ್ದೇನೆ, ಆ ಒಂದು ರಾಜಕೀಯ ವ್ಯಕ್ತಿ ಹಿಂದೆ ನೀವೇನಾದ್ರೂ ಹೋದ್ರೆ ಚಮಚೆ ಆಗ್ತೀರಾ ಹೊರತು ಯಾರೋ ದೊಡ್ಡವರು ಮಾತು ಹೇಳಿದಾರೆ ಅದೇ ಹೇಳ್ತಾ ಇರೋದು. ಆ ಒಂದು ವ್ಯಕ್ತಿ ಹತ್ರ ಹೋದ್ರೆ ನೀವು ಚಮಚೆ ಆಗ್ತೀರಾ ಹೊರತು ನೀವಂತರೂ ಉದ್ಧಾರ ಅಂತರೂ ಆಗೋದಿಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮನ್ನ ಯೂಸ್ ಮಾಡ್ಕೋತಾರೆ ಅಷ್ಟೇ. ನಿಮ್ಮನ್ನ ಯೂಸ್ ಮಾಡ್ಕೊಂಡು ಎಷ್ಟು ಯೂಸ್ ಮಾಡ್ಕೋಬೇಕಲ್ಲ ಅಷ್ಟು ಯೂಸ್ ಮಾಡ್ತಾರೆ. ಕೊನೆಯಲ್ಲಿ ನಿಮ್ಮ ಮೇಲೆ ಎಲ್ಲ ಹಾಕೊಂಡು ಮತ್ತೆ ನಿಮ್ಮನ್ನ ಜೈಲು ಕಳಿಸಬಹುದು ಅಥವಾ ಏನಾದ್ರೂ ಅಪವಾದ ಕೂಡ ನಿಮ್ಮ ಮೇಲೆ ಹಾಕ್ಬಹುದು. ನೋಡಿ, ಒಟ್ಟಾರೆ ಚೆನ್ನಾಗಿರಿ. ಇಂಥ ಒಂದು ಲಂಚಕ್ಕೆ ಗುರಿ ಆಗಬೇಡಿ. ಒಳ್ಳೆ ಕೆಲಸ ಮಾಡಿ. ಬದುಕೋದಾದ್ರೆ 4 ಜನ ಬದುಕಿ, ಒಳ್ಳೆ ರೀತಿಯಲ್ಲಿ ಬದುಕಿ.